ಹಲೋ ಹಾಯ್ ಗೈಸ್, ಸೆಕೆಂಡ್ PUC ಅಕೌಂಟೆನ್ಸಿ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. 2026 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಅಧ್ಯಾಯ ಮೇಲೆ ನಿಮಗೆ 12 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಅದೇ ರೀತಿ 6 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು. ಆಯಿತಾ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. 2026 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಫೈನಲ್ ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ನಿಮಗೆ ಫಿಕ್ಸ್ಡ್ ಕ್ವಶನ್ಸ್, ಆಯಿತಾ. ಸೊ ಯಾವುದು ಬರುತ್ತೆ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. 12 ಅಂಕದ ಪ್ರಶ್ನೆಯಲ್ಲಿ ಮತ್ತು ಅದೇ ರೀತಿ 6 ಅಂಕದ ಪ್ರಶ್ನೆಯಲ್ಲಿ. ಸೊ ಆ್ಯಸ್ ಪರ್ ಇದು ನಿಮಗೆ ಎಂದಿನಂತೆ ಏನು ವಾರ್ಷಿಕ ಪರೀಕ್ಷೆ ನಡೆಸ್ತದಾರಲ್ಲ, ಸೊ ಎಂದಿನಂತೆ ನಿಮಗೆ ಈ ಅಧ್ಯಾಯ ಮೇಲೆ ನಿಮಗೆ 6 ಮಾರ್ಕ್ಸ್ ಆಗಿರ್ಬೋದು ಮತ್ತು 12 ಮಾರ್ಕ್ಸ್ ಪ್ರಶ್ನೆಗಳು ಕೇಳ್ತಾರೆ ಬಂದಿದ್ದಾರೆ. ಸೊ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿ ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ನೋಡಿ, ಸೊ ನಿಮಗೆ 10 ಅಧ್ಯಾಯಗಳಿದಾವೆ. 10 ಅಧ್ಯಾಯಗಳಲ್ಲಿ ಯಾವ ನಿಮಗೆ ಅಧ್ಯಾಯದಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಇಲ್ಲಿ ಮತ್ತು 2 ಅಂಕದ ಪ್ರಶ್ನೆ ಬರುತ್ತೆ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ, ಆಯಿತಾ. ಸೊ ಇವಾಗ ನೋಡಿ, ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಏನು ಕೊಟ್ಟಿದ್ದಾರಲ್ಲ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025-26 ಮಾಡಲ್ ಕ್ವಶನ್ ಪೇಪರ್, ಅದರೊಳಗಿಂದು ಕೇಳಿರುವಂಥ 2 ಮಾರ್ಕ್ಸ್ ಪ್ರಶ್ನೆಗಳು ಅದಷ್ಟೇ ನೋಡ್ಕೊಳ್ಳಿ. ನಿಮಗೆ ಅವೇ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಇವಾಗ ನಿಮ್ಮ ಕಾಲೇಜ್ನಲ್ಲಿ ನಿಮಗೆ ಸೆಕೆಂಡ್ PUC ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಸ್ತಾ ಇದ್ದಾರೆ 2026. ಇವಾಗ ಜನವರಿನಲ್ಲಿ ಇವಾಗ ನಡೀತಾ ಇದೆ. ಪ್ರಿಪೇಟ್ರಿನಲ್ಲಿ ಕೇಳಿರುವಂತಹ ನಿಮಗೆ ಕ್ವಶನ್ಸ್ 2 ಅಂಕದ ಪ್ರಶ್ನೆ ಅವೇ ಡೆಫಿನೆಟ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೋಡಿ ಸರ್, ನನಗೆ 1 ಅಂಕದ ಪ್ರಶ್ನೆ ಬಹಳ ಡಿಫಿಕಲ್ಟ್ ಆಗ್ತದೆ, MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಹೇಳೋದಿತ್ತಂದರೆ, ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಇಲ್ಲಿ ಕೇಳಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್, MCQ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಮತ್ತು ಪ್ರಿಪೇರ್ಡ್ನಲ್ಲಿ ಇವಾಗ ಏನು ಪ್ರಿಪೇರ್ಡ್ರಿ ಎಕ್ಸಾಮ್ ನಡೆಸ್ತಿದ್ದಾರೆ ನಿಮ್ಮ ಕಾಲೇಜ್ ಲೆವೆಲಲ್ಲಿ, ಅದು ಎಲ್ಲಿಂದ ರಚನೆ ಆಗಿದೆ ಅಂದರೆ ಬೋರ್ಡ್ ವತಿಯಿಂದ ನಿಮಗೆ ಪ್ರಿಪೇರ್ಡ್ರಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ. 2 ಪ್ರಿಪೇರ್ಡ್ರಿ ಎಕ್ಸಾಮ್, ಆ 2 ಪ್ರಿಪೇರ್ಡ್ರಿ ಎಕ್ಸಾಮ್ ಮಾದರಿ ಪ್ರಶ್ನೆ ಪತ್ರಿಕೆ ಕಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಯಾರೆಲ್ಲ ಪ್ರೈವೇಟ್ ಇದ್ದೀರಲ್ಲ, 2026ನಲ್ಲಿ ಇವಾಗ ಜನವರಿನಲ್ಲಿ ಇವಾಗ ನಡೀತಾ ಇದೆ ಪ್ರಿಪೇರ್ಡ್ರಿ ಎಕ್ಸಾಮ್, ಆಯಿತಾ. ಪ್ರೈವೇಟ್ ವಿದ್ಯಾರ್ಥಿಗಳು ಕಲೆಕ್ಟ್ ಮಾಡ್ಕೊಳ್ಳಿ. ರೆಗ್ಯುಲರ್ ಯಾರೆಲ್ಲ ಕಾಲೇಜಿನಲ್ಲಿ ಹೋಗ್ತಾ ಇದ್ದಾರಲ್ಲ ಅಂಥ ವಿದ್ಯಾರ್ಥಿಗಳ ಕಡೆ ಇರುತ್ತೆ ಪೇಪರ್, ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಕಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಇಲ್ಲಿ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಈ ಪ್ರಿಪೇರ್ಡ್ನಲ್ಲಿ ಕೇಳಿರುವಂಥ ಪ್ರಶ್ನೆ ಮತ್ತು ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಕೇಳಿರುವಂಥ ಪ್ರಶ್ನೆ ಅದಷ್ಟೇ ನೋಡ್ಕೊಳ್ಳಿ. 2 ಅಂಕದ ಪ್ರಶ್ನೆ ಮತ್ತು ಈ ಒಂದು ಸಾಮಾನ್ಯ 1 ಅಂಕದ ಪ್ರಶ್ನೆಗಳು. ಎಕ್ಸಾಮ್ ಸಮೀಪ ಬಂದಾಗ ನಾನು ಕೂಡ ನಿಮಗೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಡೋಂಟ್ ವರಿ. ಬಟ್ ನೀವು ಇವಾಗ ನೋಡ್ಕೊಂಡು ಬಿಡ್ರಿ, ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೂ ಒಂದು ಕೂಡ ಪ್ರಶ್ನೆ ಮಿಸ್ ಆಗಲ್ಲ. ಸೊ ಅದಕ್ಕೆ ಹೇಳಿದ್ದು, ಆಯಿತಾ. ಇದಷ್ಟು ನೀವು 1 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಮಾಡ್ಕೊಳ್ಳಿ, ಆಯಿತಾ. ಇವಾಗ ನೋಡಿ, ನಿಮಗೆ 1ನೇ ಅಧ್ಯಾಯ ಇದೆ, ಆಯಿತಾ, ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತ. ನಿಮಗೆ ಮೊದಲೆಲ್ಲ 1ನೇ ಅಧ್ಯಾಯ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಆ ಒಂದು ಚಾಪ್ಟರ್ ಇತ್ತು, ಅದು ಡಿಲೀಟ್ ಮಾಡಲಾಗಿದೆ. ಇವಾಗ 1ನೇ ಅಧ್ಯಾಯ ನಿಮಗೆ ಬೇಸಿಕ್ ಅಂದರೆ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು, ಆಯಿತಾ. 1ನೇ ಅಧ್ಯಾಯದಲ್ಲಿ 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಮತ್ತು 2 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು, ಆಯಿತಾ. ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಯಾವುದು ಪ್ರಶ್ನೆ ಕೇಳಲಾಗುವುದು ಅಂದರೆ ಅಂಡರ್ ಪ್ರೊಡಕ್ಟ್ ಮೆಥಡ್ ಅಂತ ಪ್ರಶ್ನೆ ಇದೆ, ಗೊತ್ತಾ. ಆ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಕೇಳಲಾಗುವುದು. ಅದೇ ರೀತಿ ಒಂದು ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ, ಆಯಿತಾ. ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದರೆ ಅಂಡರ್ ಪ್ರೊಡಕ್ಟ್ ಮೆಥಡ್. ಹೆಚ್ಚಾಗಿ ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ, ಅಂಡರ್ ಪ್ರೊಡಕ್ಟ್ ಮೆಥಡ್. ಇದು ಅಪ್ರಾಪ್ರಿಯೇಷನ್ ಅಕೌಂಟ್ ಕೂಡ ನೋಡ್ಕೊಳ್ಳಿ. ನೋಡಿ, ಈ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಹೇಗೆ ಬಿಡಿಸಬೇಕು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ, ಅಂದರೆ ಪ್ಲೇಲಿಸ್ಟ್ ಮಾಡಿ ನಿಮಗೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ ಅಂದರೆ ಇವಾಗ ಕೆಳಗಡೆ ಕಮೆಂಟ್ ಮಾಡೋಕ್ಕೆ ನೀವೇನು ಹೋಗ್ತಿರಲ್ಲ, ಒಂದು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ಬಂದುಬಿಡುತ್ತೆ, ಆಯಿತಾ. ಅಲ್ಲಿ ನಿಮಗೆ ಇವೆಲ್ಲ ಪ್ರಾಬ್ಲಮ್ ಅಲ್ಲಿ ನಿಮಗೆ ಸಿಗುತ್ತೆ. ಜರ್ನಲ್ ಎಂಟ್ರೀಸ್ ಆಗಿರ್ಬೋದು, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಆಯಿತಾ, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಕಾಮನ್ ಸೈಜ್ ಆಗಿರ್ಬೋದು, ಕಂಪೇರೇಟಿವ್ ಆಗಿರ್ಬೋದು, ಅಂಡರ್ ಪ್ರೊಡಕ್ಟ್ ಮೆಥಡ್ ಆಗಿರ್ಬೋದು, ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಗೇನ್ ರೇಷಿಯೋ ಆಗಿರ್ಬೋದು, ಸ್ಯಾಕ್ರಿಫೈ ರೇಷಿಯೋ ಆಗಿರ್ಬೋದು, NPRS ಪ್ರಾಬ್ಲಮ್ ಆಗಿರ್ಬೋದು, ಕಂಪ್ನಿ ಆ್ಯಕ್ಟ್ ಸ್ಕೆಡ್ಯೂಲ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಅಂಡರ್ ಇದು ಕ್ಯಾಶ್ ಫ್ಲೋನಲ್ಲಿ ನಿಮಗೆ ಇದು ಅಪ್ರಾಪ್ರಿಯೇಟಿಂಗ್ ಆಕ್ಟಿವಿಟೀಸ್ ಪ್ರಶ್ನೆ ಆಗಿರ್ಬೋದು, ಇಂಡೈರೆಕ್ಟ್ ಮೆಥಡ್ ಅಂತ ನಾವು ಕರಿತೀವಿ, ಆ ಪ್ರಶ್ನೆ ಎಲ್ಲ ನಾನು ನಿಮಗೆ ಸಾಲ್ಯೂಷನ್ ಮಾಡಿ ಹಾಕಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಚೆಕ್ಔಟ್ ಮಾಡಿ, ಆಯಿತಾ. ಈ 2 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ, ಆಯಿತಾ. 6 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ನಾನು ಏನು ಹೇಳಿದ್ದೇನೆ, ಇವಾಗ ಪ್ರಿಪೇರ್ಡ್ನಲ್ಲಿ ಕೇಳಿರುವಂಥ ಪ್ರಶ್ನೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಕೇಳಿರುವಂಥ ಪ್ರಶ್ನೆ ಅದನ್ನೇ ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ನಿಮಗೆ ಅದೇ
ಇವಾಗ ಪಾರ್ಟ್ನರ್ಶಿಪ್, ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂತ ನಿಮಗೆ ಕೇಳಬಹುದು, ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳಬಹುದು, ಇಲ್ಲಾಂದ್ರೆ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಈ 3 ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳಿದರೆ 2 ಅಂಕದ ಪ್ರಶ್ನೆಯಲ್ಲಿ. ಆಯ್ತಾ, ಇಲ್ಲಿ ಅಂಡರ್ ಪ್ರೊಟೆಕ್ಟ್ ಮೆಥಡ್ ಇಲ್ಲಾಂದ್ರೆ ಅಪ್ರಾಪ್ರಿಯೇಷನ್ ಅಕೌಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 1ನೇ ಅಧ್ಯಾಯದಲ್ಲಿ. ಯಾವುದು? ಅಕೌಂಟಿಂಗ್ ಫಾರ್ ಬೇಸಿಕ್ ಕಾನ್ಸೆಪ್ಟ್, ಈ ಒಂದು 1ನೇ ಅಧ್ಯಾಯದಲ್ಲಿ. ಇವಾಗ 2ನೇ ಅಧ್ಯಾಯ. 2ನೇ ಅಧ್ಯಾಯ ನಿಮ್ಗೆ ಯಾವುದು ಬರುತ್ತೆ? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್. ಈ ಒಂದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ನಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ. ಆಯ್ತಾ, ಇಲ್ಲಿ 12 ಅಂಕದ ಒಂದು ಪ್ರಶ್ನೆ ನಿಮ್ಗೆ ಯಾವುದು ಕೇಳಲಾಗುತ್ತಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್. ಆಯ್ತಾ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಧ್ಯಾಯ ಮೇಲೆ ನಿಮಗೆ ಒಂದು 12 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಮತ್ತು ಅದೇ ರೀತಿ ಇನ್ನೊಂದು ಇದರೊಳಗೆ ಪ್ರಶ್ನೆ ಅಂದರೆ ಇವಾಗ 3ನೇ ಅಧ್ಯಾಯದಲ್ಲಿ ನಿಮಗೆ ಇರುತ್ತೆ ಯಾವುದು? ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್. ನಿಮಗೆ ಹೆಚ್ಚಾಗಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಕೇಳಿದ್ದಾರೆ, ಬಟ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಆಯ್ತಾ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ನಲ್ಲಿ ನೀವು ಓನ್ಲಿ 3 ಕಾಲಮ್ ನೀವು ಹಾಕಿ ಬಿಡಿಸಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕೊನೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಹಾಕಿ ನೀವು ಬಿಡಿಸಬೇಕಾಗುತ್ತೆ. ಆಯ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಇವಾಗ 6 ಮಾರ್ಕ್ಸ್ನಲ್ಲಿ ಮತ್ತು 12 ಮಾರ್ಕ್ಸ್ನಲ್ಲಿ ನೀವು ಆನ್ಸರ್ ಮಾಡುವಾಗ ಸೊ ಆಯಾ ಕಾಲಮ್ನಲ್ಲಿ ಏನೇನು ಬರುತ್ತೆ. ಇವಾಗ 12 ಅಂಕದ ಪ್ರಶ್ನೆಯಲ್ಲಿ ನೀವು ಇದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಸೊ ಕಾಲಮ್ ಹಾಕಿ ಆ ಕಾಲಮ್ನಲ್ಲಿ ಏನೇನು ಬರುತ್ತೆ. ಇವಾಗ ಜರ್ನಲ್ ಎಂಟ್ರೀಸ್ನಲ್ಲಿ ಏನೇನು ಬರುತ್ತೆ. ಆಯ್ತಾ, ಸೊ ಜರ್ನಲ್ ಎಂಟ್ರೀಸ್ ಕಾಲಮ್ ಹಾಕಬೇಕು, ಅದರೊಳಗೆ ಏನೇನು ಬರುತ್ತೆ ಎಲ್ಲ ಹಾಕಿ ನೀವು ಬರಿಬೇಕು. ಆ ಬರಿದ ತಕ್ಷಣ ನಿಮಗೆ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ನಿಮಗೆ 12 ಅಂಕ ಬದಲಿಗೆ ನಿಮಗೆ 7 ಅಥವಾ 8 ಮಾರ್ಕ್ಸ್ ಆದರೂ ಡೆಫಿನೆಟ್ಲಿ ಸಿಗುತ್ತೆ. ಸೊ ಆ ರೀತಿ ಚಾನ್ಸಸ್ ಇರುತ್ತೆ. ನೀವು ಎಲ್ಲ ಬರಿಬೇಕು. ಅಂದರೆ ಇವಾಗ 12 ಅಂಕದ ಪ್ರಶ್ನೆಯಲ್ಲಿ ನೀವು ಬರೆಯುವಾಗ ಆ ಒಂದು ಪ್ರಶ್ನೆಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ವಾರ್ಷಿಕ ಪರೀಕ್ಷೆಯಲ್ಲಿ ಟ್ಯಾಲಿ ಆಗಲಿಲ್ಲ ಅಂದರೆ ಏನೂ ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡ್ರಿ, ಬಟ್ ನಿಮಗೆ 7ರಿಂದ 8 ಆದರೂ ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಆಯಿತಾ, ಸೊ 6 ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಆಗಲಿಲ್ಲ ಅಂದರೂ ಕೂಡ ನಿಮಗೆ 3ರಿಂದ 2 ಮಾರ್ಕ್ಸ್ ಆದರೂ ಅಲ್ಲಿ ಸಿಗುತ್ತೆ. ಸೊ ಏನು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಈ ರೀತಿ ಆಗಿರುತ್ತೆ. ಆಯಿತಾ, ಇಲ್ಲಿ 2ನೇ ಅಧ್ಯಾಯದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 3ನೇ ಅಧ್ಯಾಯ ಇರುತ್ತೆ ನಿಮಗೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್. ಆಯ್ತಾ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಅಧ್ಯಾಯ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇರುತ್ತೆ. 2ನೇ ಅಧ್ಯಾಯದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಕೇಳಿದರೆ 3ನೇ ಅಧ್ಯಾಯದಲ್ಲಿ 12 ಅಂಕದ ಪ್ರಶ್ನೆ ಕೇಳಲ್ಲ, ರಿಟೈರ್ಮೆಂಟ್ ಕೇಳಂಗಿಲ್ಲ. ಅಲ್ಲೇನು ಮಾಡ್ತಾನೆ? ಗೇನ್ ರೇಷಿಯೋ ಕೇಳ್ತಾನೆ. ಆಯ್ತಾ, ಗೇನ್ ರೇಷಿಯೋ. ಆಯ್ತಾ, ರಿಟೈರ್ಡ್ ಗೇನ್ ಎಲ್ಲ ಒಂದೇ ಅದು. ಆಯ್ತಾ, ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ನೀವು ಗೇನ್ ರೇಷಿಯೋ ಆಯ್ತಾ ಮತ್ತು NPRS ಆಯ್ತಾ NPSR ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಯ್ತಾ NPSR ಈ 2 ಪ್ರಶ್ನೆ ನೀವು ಮಾಡ್ಕೊಂಡ್ಬಿಡಿ. ಇದರೊಳಗೆ ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ನೀವು 6 ಅಂಕದ ಒಂದು ಪ್ರಶ್ನೆ ನೀವು ಬಿಡಿಸಬೇಕಾಗುತ್ತೆ. ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಒಂದು ಪ್ರಶ್ನೆ ಇರುತ್ತೆ ನೋಡಿ. ಅಂದರೆ ಪರ್ಟಿಕ್ಯುಲರ್ ಎಕ್ಸಿಕ್ಯೂಟರ್ ಅಕೌಂಟ್, ಪ್ರಿಪೇರ್ ಎಕ್ಸಿಕ್ಯೂಟರ್ ಅಕೌಂಟ್, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್. ನಿಮಗೆ ಹೆಚ್ಚಾಗಿ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟೇ ಕೇಳಿದ್ದಾರೆ. ಆಯ್ತಾ, ಕ್ಯಾಪಿಟಲ್ ಅಕೌಂಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ರಿಟೈರ್ಮೆಂಟ್ ಆಫ್ ಎ ಅಧ್ಯಾಯ ಮೇಲೆ ನಿಮಗೆ ಕೇಳಿದ್ದಾರೆ ಅದು ಆ ಒಂದು ಪ್ರಶ್ನೆ. ಆಯಿತಾ, ಇಲ್ಲಿ ನಿಮಗೆ 1ನೇ ಅಧ್ಯಾಯ ಆಯಿತು, 2ನೇ ಅಧ್ಯಾಯ ಆಯಿತು, 3ನೇ ಅಧ್ಯಾಯ ಆಯಿತು. ಇವಾಗ 4ನೇ ಅಧ್ಯಾಯ. 4ನೇ ಅಧ್ಯಾಯ ಯಾವುದು ನಿಮಗೆ? ಆಯಿತಾ, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಆಯಿತಾ, ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ನಾವು ಕರೀತೀವಿ. ಇದು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ನೀವು ರಿಯಲೈಸೇಷನ್ ಅಕೌಂಟ್ ಆಯಿತಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ನೀವು ಹಾಕಿ 3 ಕಾಲಮ್ನ ಇಲ್ಲಿ ನೀವು ಬಿಡಿಸ್ತೀರಾ. ಆಯಿತಾ, ಈ 3 ಕಾಲಮ್ ಹಾಕಿ ಈ 3 ಕಾಲಮ್ನಲ್ಲಿ ಏನೇನು ಬರುತ್ತೆ ಏನೇನೆಲ್ಲ ಅದೆಲ್ಲ ಹಾಕಿ ಬರೀರಿ. ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ಆಯಿತಾ, ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಸೊ ಕಾಲಮ್ ಹಾಕ್ತಾರೆ, ಎಲ್ಲ ಕಾಲಮ್ಗೆ 1 ಅಥವಾ 3 ಆದರೂ ಮಾರ್ಕ್ಸ್ ಕೊಡ್ತಾರೆ, ಬಟ್ ಅದರೊಳಗೆ ಏನೂ ಬರೆಯಲ್ಲ. ಟ್ಯಾಲಿ ಆಗಲಿಲ್ಲ ಬಿಟ್ಬಿಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡ್ರಿ. ಪೂರ್ತಿ ಅದು ಟ್ಯಾಲಿ ಆಗಲಿ ಬಿಡಲಿ ಪೂರ್ತಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆಯಿತಾ, ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ 4ನೇ ಅಧ್ಯಾಯ ಆಯಿತು. ಇವಾಗ 5ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ನಿಮಗೆ ಇದು ಜರ್ನಲ್ ಎಂಟ್ರೀಸ್. ಆಯಿತಾ, ಇಲ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ನಿಮಗೆ ಒಂದು ಎಷ್ಟು 12 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಜರ್ನಲ್ ಎಂಟ್ರೀಸ್. ಈ ಜರ್ನಲ್ ಎಂಟ್ರೀಸ್ ವೆರಿ ಸಿಂಪಲ್ ಇದೆ ಗೈಸ್ ಪ್ರಶ್ನೆ. ಇವೆಲ್ಲ 12 ಅಂಕದ ಪ್ರಶ್ನೆಯಲ್ಲಿ ಭಾಳ ಈಸಿಯಾಗಿ ನಿಮಗೆ ಕೇಳ್ತಾರೆ. ಆಯಿತಾ, ಇದು ಶೇರ್ ಕ್ಯಾಪಿಟಲ್ ಅಂತ 5ನೇ ಅಧ್ಯಾಯ ನೋಡಿ. ಶೇರ್ ಕ್ಯಾಪಿಟಲ್ ಆ ಒಂದು ಅಧ್ಯಾಯ ಅಲ್ಲಿ ನಿಮಗೆ ಜರ್ನಲ್ ಎಂಟ್ರೀಸ್ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 12 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ, ಸೊ ಅದೇ ರೀತಿ ನಿಮಗೆ 6ನೇ ಅಧ್ಯಾಯ ನೋಡಿ, ಇಶ್ಯೂ ಆಫ್ ರಿಡೆಂಪ್ಷನ್ ಅಂತ ಇರುತ್ತೆ. ಅಲ್ಲಿ ಕೂಡ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಬಟ್ ಈ ಒಂದು ಚಾಪ್ಟರ್ ನೀವು ಸ್ಕಿಪ್ ಮಾಡಿ ನಡೆಯುತ್ತೆ. ಇಲ್ಲಿ ಕೂಡ ಜರ್ನಲ್ ಎಂಟ್ರೀಸ್ನೇ ಕೇಳ್ತಾನೆ. ಇಲ್ಲಿ ಪರ್ಸೆಂಟೇಜ್ ಮೇಲೆ ನಿಮಗೆ ರಿಡೆಂಪ್ಷನ್ ಪ್ರಶ್ನೆ ಇರುತ್ತೆ. ಸೊ ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇದು ನೀವು ಆಪ್ಷನಲ್ ಇಟ್ಕೊಳ್ಳಿ, ಇದು ಬಿಟ್ಬಿಡಿ. ಆಯಿತಾ, ಯಾವುದು ಇದು ಕಂಪ್ನಿ ಆ್ಯಕ್ಟ್ ಆಯಿತಾ
ಸ್ಟೇಟ್ಮೆಂಟ್ ಆಫ್ ಎ ಕಂಪ್ನಿ ಅಂತ ಒಂದು ಅಧ್ಯಾಯ ಇದೆ ಆಯಿತಾ. ಆ ಒಂದು ಅಧ್ಯಾಯದಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಬರುತ್ತೆ. 6 ಮಾರ್ಕ್ಸ್ ಅಂದರೆ ಅದೇ ಕಂಪನಿ ಆ್ಯಕ್ಟ್ ಅಂತ, ಕಂಪನಿ ಆ್ಯಕ್ಟ್ ಅಂತ ನೀವು ಪ್ರಶ್ನೆ ನೋಡಿದ್ರಲ್ಲ, ಆ ಒಂದು ಪ್ರಶ್ನೆ ಇಲ್ಲಿ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಕಂಪನಿ ಆ್ಯಕ್ಟ್ ಅಂತ ಒಂದು ಪ್ರಶ್ನೆ ಇದೆ ನೋಡಿ 2018 ಆಯಿತಾ. ಸ್ಕೆಡ್ಯೂಲ್ ಕಂಪ್ನಿ, ಆ ಒಂದು ಪ್ರಶ್ನೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋ ಕೆಳಗಡೆ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು 6 ಮಾರ್ಕ್ಸ್ನಲ್ಲಿ ನೋಡ್ಕೊಳ್ಳಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ 7ನೇ ಅಧ್ಯಾಯದಲ್ಲಿ ಆಯಿತಾ. ಇವಾಗ 8ನೇ ಅಧ್ಯಾಯ. 8ನೇ ಅಧ್ಯಾಯ ನಿಮಗೆ ಯಾವ ಒಂದು ಅಧ್ಯಾಯ ಕೇಳಲಾಗುವುದಂದರೆ ಇದು 8ನೇ ಅಧ್ಯಾಯ ನಿಮಗೆ ಕಾಮನ್ ಸೈಜ್ ಇಲ್ಲಾಂದರೆ ಕಂಪ್ಯಾರೇಟಿವ್. ಇಲ್ಲಿ ನೋಡಿ 8ನೇ ಅಧ್ಯಾಯದಲ್ಲಿ ನಿಮಗೆ ಕಾಮನ್ ಸೈಜ್ ಇಲ್ಲಾಂದರೆ ಕಂಪ್ಯಾರೇಟಿವ್, ನಿಮಗೆ ಹೆಚ್ಚಾಗಿ ಕಾಮನ್ ಸೈಜ್ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಕಾಮನ್ ಸೈಜ್ ಇಲ್ಲಾಂದರೆ ಕಂಪ್ಯಾರೇಟಿವ್, ಇದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಕಾಮನ್ ಸೈಜ್ ಇಲ್ಲಾಂದರೆ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಇಲ್ಲಾಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇದು ನಿಮಗೆ 12 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಿಮಗೆ ಹೆಚ್ಚಾಗಿ ಕಾಮನ್ ಸೈಜೇ ಕೇಳಿದ್ದಾರೆ, ಬಟ್ ಕಂಪ್ಯಾರೇಟಿವ್ ಕೂಡ ನೋಡ್ಕೊಳ್ಳಿ, ಯಾಕಂದರೆ ಇಲ್ಲಿ 12 ಅಂಕದ ಪ್ರಶ್ನೆಯಲ್ಲಿ ನಿಮ್ಮದು ಒಂದು ಕವರ್ ಆಗುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ 9ನೇ ಅಧ್ಯಾಯ ಯಾವುದು? ಇಲ್ಲಿ ರೇಷಿಯೋಸ್ ಅಂತ ಇದೆ. ರೇಷಿಯೋ ಚಾಪ್ಟರ್ನಲ್ಲಿ ನೋಡಿ, ರೇಷಿಯೋ ಚಾಪ್ಟರ್ನಲ್ಲಿ 12 ಅಂಕದ ಒಂದು ಪ್ರಶ್ನೆ ಇರುತ್ತೆ, ಬಟ್ ಇಲ್ಲಿ ಫಾರ್ಮುಲಾಸ್ ಭಾಳ ಬರುತ್ತೆ ಸ್ನೇಹಿತರೆ ಆಯಿತಾ. ಫಾರ್ಮುಲಾಸ್ ನೀವು ಹಾಕಿ ಬಿಡಿಸಬೇಕಾಗುತ್ತೆ, ಬಟ್ ಫಾರ್ಮುಲಾ ನಿಮಗೆ ನೆನಪಿನಲ್ಲಿ ಇಡೋಕ್ಕೆ ಆಗುತ್ತೆ ಅಂದರೆ ಈ ಒಂದು ಅಧ್ಯಾಯ ನೀವು ಆಪ್ಷನಲ್ ಇಟ್ಕೋಬಹುದು ಆಯಿತಾ. ಈ ಒಂದು ಅಧ್ಯಾಯ ನೀವು ಆಪ್ಷನಲ್ನಲ್ಲಿ ಇಟ್ಕೋಬಹುದು, ಬಟ್ ಇದು ಬಿಟ್ಬಿಡಿ ನಡೆಯುತ್ತೆ. ಇವಾಗ ನೋಡಿ 10ನೇ ಅಧ್ಯಾಯ ನಿಮಗೆ ಕೊನೆಯ ಅಧ್ಯಾಯ ಬಂದುಬಿಟ್ಟು ಕ್ಯಾಶ್ ಫ್ಲೋ. ಈ ಕ್ಯಾಶ್ ಫ್ಲೋ ಅಧ್ಯಾಯದಲ್ಲಿ ನಿಮಗೆ ಒಂದು 6 ಮಾರ್ಕ್ಸ್ ಕ್ವಶನ್ ಇರುತ್ತೆ. 6 ಮಾರ್ಕ್ಸ್ ಕ್ವಶನ್ ಯಾವುದು? ಇಲ್ಲಿ ನಿಮಗೆ ಇಂಡೈರೆಕ್ಟ್ ಮೆಥಡ್ ಅಂತ ನಾವು ಕರೀದ್ವಿ ಆಯಿತಾ. ಇಂಡೈರೆಕ್ಟ್ ಮೆಥಡ್ ಇಲ್ಲಾಂದರೆ ಅಪ್ರೋಪ್ರಿಯೇಟಿಂಗ್ ಮೆಥಡ್ ಅಂತ ಒಂದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳಿದ್ದಾರೆ 6 ಮಾರ್ಕ್ಸ್ನಲ್ಲಿ. ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ, ಯಾವುದು? ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಆಯಿತಾ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇಲ್ಲಾಂದರೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ನಿಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಇಂಡೈರೆಕ್ಟ್ ಮೆಥಡ್ ಅಪ್ರಾಪ್ರೇಟಿಂಗ್ ಆ್ಯಕ್ಟಿವಿಟೀಸ್, ಈ 2 ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ನಿಮಗೆ ಕ್ಯಾಶ್ ಫ್ಲೋ ಅಧ್ಯಾಯ ಮೇಲೆ 6 ಮಾರ್ಕ್ಸ್ ಕ್ವಶನಲ್ಲಿ ಕೇಳಲಾಗುವುದು. ಸೊ 2 ಅಂಕದ ಪ್ರಶ್ನೆ ಇಲ್ಲಿ ನಾನು ನಿಮಗೆ ಏನು ಲಿಸ್ಟ್ ಕೊಟ್ಟಿದ್ದೇನಲ್ಲ, ಈ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ ಕೇಳಲಾಗುವುದು. ಬಟ್ ಇದರೊಳಗೆ ಯಾವುದು ಇಂಪಾರ್ಟೆಂಟ್ ಅಂತ ನೀವು ಹೋಗಿ ಇವಾಗ ಕ್ವಶನ್ ಬ್ಯಾಂಕ್ನಲ್ಲಿ ಸೊ ಹೆಡೇಕ್ ಆಗುತ್ತೆ ನೋಡ್ಕೊಂಡು ಯಾವುದು ಇಂಪಾರ್ಟೆಂಟ್ ಇದರೊಳಗೆ. ಅಂದರೆ ಅಲ್ಲಿ 2 ಅಂಕದ ಪ್ರಶ್ನೆ ಭಾಳ ಕೊಟ್ಟಿದ್ದಾರೆ ಕ್ವಶನ್ ಬ್ಯಾಂಕ್ನಲ್ಲಿ, ಅದಷ್ಟು ಓದುವ ಅವಶ್ಯಕತೆ ಇಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನಿಮಗೆ ರಿಲೀಸ್ ಮಾಡಿದ್ದಾರೆ. ಆ 3 ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ. ಪ್ಲಸ್ ನಿಮ್ಮ ಇವಾಗ ಪ್ರಿಪೇಟರಿ ಎಕ್ಸಾಮ್ ಏನು ನಡೆಸ್ತಾ ಇದಾರಲ್ಲ, ಪೂರ್ವಸಿದ್ಧತಾ ಪರೀಕ್ಷೆ, ಅದು ಕಲೆಕ್ಟ್ ಮಾಡ್ಕೊಳ್ಳಿ. ಯಾರ ಹತ್ರ ಎಲ್ಲ ನೋಡ್ಕೊಂಡು ಬಿಡ್ರಿ. 2 ಅಂಕದ ಪ್ರಶ್ನೆ ಮತ್ತು MCQ ಕ್ವಶನ್ಸ್ನಲ್ಲಿ ಅದಷ್ಟೇ ಮಾಡ್ಕೊಂಡು ಬಿಡ್ರಿ. ಇಲ್ಲಿ 12 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.